ಮಂತ್ರಾಲಯದ ಬೃಂದಾವನದ ಮುಂದೆ ನಿಂತಿದ್ದ ಆ ಭಕ್ತನಿಗೆ ಜಗತ್ತು ಕತ್ತಲೆಯಾಗಿತ್ತು. ಹುಟ್ಟಿನಿಂದಲೇ ಅಂಧನಾಗಿದ್ದ ಅವನಿಗೆ ರಾಯರ ದರ್ಶನ ಮಾಡುವ ತೀವ್ರ ಹಂಬಲ. ರಾಯರೇ, ಎಲ್ಲರೂ ನಿಮ್ಮ ಬೃಂದಾವನದ ಸೌಂದರ್ಯವನ್ನು ಹೊಗಳುತ್ತಾರೆ, ಆದರೆ ನನಗೆ ನಿಮ್ಮನ್ನು ನೋಡುವ ಭಾಗ್ಯವಿಲ್ಲವೇ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಾನೆ. ಅವನು ಯಾರ ಸಹಾಯವೂ ಇಲ್ಲದೆ ದಿನಕ್ಕೆ 100 ಬಾರಿ ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕಲು ಆರಂಭಿಸುತ್ತಾನೆ. ಕೈಯಲ್ಲಿ ಹಿಡಿದಿದ್ದ ಕೋಲು ಮತ್ತು ತುಂಗಭದ್ರೆಯ ಮರಳೆ ಅವನಿಗೆ ದಾರಿದೀಪ. ಅವನ ಕಾಲುಗಳು ಸವೆದಿದ್ದರೂ ಅವನ ರಾಘವೇಂದ್ರ ಎನ್ನುವ ಜಪ ಮಾತ್ರ ನಿಲ್ಲಲಿಲ್ಲ. ಮಠದ ಇತರ ಭಕ್ತರು ಅವನ ದೃಢ ನಿಷ್ಠೆಯನ್ನು ಕಂಡು ಮರುಗುತ್ತಾರೆ. 48 ದಿನಗಳ ಕಠಿಣ ಸೇವೆಯ ನಂತರ ಒಂದು ರಾತ್ರಿ ಅವನ ಕನಸಿನಲ್ಲಿ ರಾಯರು ಪ್ರತ್ಯಕ್ಷರಾಗುತ್ತಾರೆ. ಮಗು, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ನಾಳೆ ಬೆಳಗ್ಗೆ ತುಂಗಭದ್ರಾ ನದಿಯಲ್ಲಿ ಮುಳುಗಿ ಎದ್ದಾಗ ನಿನ್ನ ಕಣ್ಣ ಮುಂದೆ ನಾನೇ ಮೊದಲು ಕಾಣಿಸಿಕೊಳ್ಳುತ್ತೇನೆ ಎಂದು ಅಭಯ ನೀಡುತ್ತಾರೆ. ಆ ಭಕ್ತನು ಆನಂದ ಬಾಷ್ಪ ಸುರಿಸುತ್ತಾ ಎಚ್ಚರಗೊಳ್ಳುತ್ತಾನೆ. ಮರುದಿನ ಮುಂಜಾನೆ ಅವನು ನದಿಯಲ್ಲಿ ಪವಿತ್ರ